ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ಮನೇಲಿ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಉಳಿದಾಗೆ ಬಾಳೆಹಣ್ಣು ಇತ್ತು ಅಂದರೆ ನೀವು ಬಾಳೆಹಣ್ಣಿಂದು ಪಡ್ಡು ಮಾಡ್ಕೋಬೋದು. ನೋಡಿ, ಬಾಳೆಹಣ್ಣು ಉಳಿದಿರುವಾಗ ಎಷ್ಟೊಂದು ಬಾಳೆಹಣ್ಣು ತಂದಿರ್ತೀವಿ, ವೇಸ್ಟ್ ಆಗೋ ಬದಲು ದೋಸೆ ಹಿಟ್ಟಿದ್ರೆ ಅದನ್ನು ತೊಗೊಂಬಿಟ್ಟು ನಾವು ಬಾಳೆಹಣ್ಣು ಹಾಕಿಬಿಟ್ಟು ಈ ಥರದೊಂದು ಪಡ್ಡು ಮಾಡಿ ನೋಡೋಣ ಬನ್ನಿ. ಒಂದು ಬಟ್ಲೆ ಹಿಟ್ಟಿಗೆ ನಾನು ಎರಡೇ ಬಾಳೆಹಣ್ಣು ಹಾಕಿ ಮಾಡ್ತೀನಿ. ನೋಡಿ, ಇವೆರಡು ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ನಾವು ಒಂದು ಬಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಪಾಕ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಪಾಕ ಮಾಡಿ ನಾವು ಇದನ್ನು ನೀಟಾಗಿ ಕಟ್ ಮಾಡಿ ಬಟ್ಲಿಗೆ ಇಟ್ಕೊಳ್ಳೋಣ. ನೋಡಿ, ಮನೇಲಂತೂ ಬಾಳೆಹಣ್ಣು ತಂದಿರ್ತೀವಿ. ತುಂಬ ಹಣ್ಣಾಗನ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಂಗಂದರೆ ನಾವು ಬಿಸಾಕೋಕ್ಕೂ ಆಗಲ್ಲ. ಅದಕ್ಕೆ ಇದೇ ಥರ ನಾವು ಮಾಡ್ಕೊಂಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸು ಮಾಡ್ಕೊಂಬಿಟ್ಟು ನಾವು ಸ್ವಲ್ಪ ಬೆಲ್ಲದ ಪಾಕ ಮಾಡಿಬಿಟ್ಟು ನಾವು ನೀಟಾಗಿ ಇದನ್ನು ಸ್ವೀಟ್ ಪಡ್ಡು ಮಾಡಿದರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಅಕಸ್ಮಾತ್ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಪಡ್ಡು ಹಿಟ್ಟು ಯಾವುದೂ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಒಂದು ಬಟ್ಲಿಗೆ ಹಾಕ್ಕೊತೀನಿ ಬನ್ನಿ. ನೋಡಿ, ಇವಾಗ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿನಿ. 2 ಬಾಳೆಹಣ್ಣಿಗೆ ಎಷ್ಟು ಬೆಲ್ಲ ಸಾಕು ಅಂತ ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಇದು ಬೆಲ್ಲ ಕಲ್ಲೇನೂ ಇಲ್ಲ, ಇದು ಚೆನ್ನಾಗಿರೋ ಬೆಲ್ಲ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ನೆನೆಯುವಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಬಿಟ್ಟು ಚೆನ್ನಾಗಿದನ್ನು ನಾವು ಕರಗಿಸ್ಕೊಂಬಿಟ್ಟು ನೀವು ಪಡ್ಡು ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಥರದೊಂದು ಸಿಹಿ ಪಡ್ಡು ಮಕ್ಕಳಿಗೆ ಇವಾಗ ಮಾಡಿಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕರಗಲಿ. ನೋಡಿ, ಬೆಲ್ಲ ಎಲ್ಲ ಈ ಥರ ನಾವು ಕರಗಿಸ್ಕೊಂಬಿಟ್ಟು ನಾವು ಬಾಳೆಹಣ್ಣು ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ನಾವು ಒಂದೇ ಒಂದು ನಿಮಿಷ ನಾವು ಬಾಳೆಹಣ್ಣು ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಬಾಳೆಹಣ್ಣು ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಇದನ್ನು ಕರಗಿಸ್ಕೊಳ್ಳೋಣ. ಚೆನ್ನಾಗಿ ಈ ಥರ ನಾವು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಥರ ಕುದಿಯುವಾಗ ನಾವು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಇದ್ರಾಗೆ 1 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ 1 ಸ್ಪೂನ್ ತುಪ್ಪ ಹಾಕಿದರೆ ನಾವು ಅದಕ್ಕೆ ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ತಿನ್ನಲಾರ್ದವರು ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಇದಕ್ಕೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇದೇ ಬಟ್ಲಲ್ಲೇ ನಾನು ಈ ಹಿಟ್ಟು ತೊಗೊಂಡಿದ್ನೆಲ್ಲ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ಬಟ್ಲಲ್ಲಿ ನಾನು ಹಿಟ್ಟು ಹಾಕ್ಬಿಟ್ಟು ಇವಾಗ ಅದನ್ನೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಬಾಳೆಹಣ್ಣಿಂದು ಪಾಕ ಅಂತ ಮಾಡಬೇಕಂತ ಏನೂ ಇಲ್ಲ. ನೀಟಾಗಿ ಸುಮ್ಮನೆ ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ ಕರಗಿದ್ರೆ ಸಾಕು, ನಾವು ಹಿಟ್ಟಲ್ಲಿ ಹಾಕ್ಕೋಬೋದು. ಇವಾಗ ಇದನ್ನು ನಾನು ರೆಡಿಯಾಗಿರೋದು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ನೀವು ಮಕ್ಕಳಿಗೆ ಸ್ವೀಟಾಗಿರೋದು ನೀವು ಪಡ್ಡು ಮಾಡಿಕೊಡ್ಬೋದು. ಅರ್ಧ ಸ್ಪೂನ್ ಆಗೋಷ್ಟು ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದರಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಮಕ್ಕಳು ಅಷ್ಟೇ ಚೆನ್ನಾಗಿ ತಿನ್ಕೊತಾರೆ. ಒಂದು ನಿಮ್ಗೆ ಅರ್ಜೆಂಟ್ ಇದ್ದರೆ ತಕ್ಷಣವೇ ಮಾಡ್ಕೋಬೋದು. ಟೈಮ್ ಇದ್ದರೆ 1 ನಿಮಿಷ ಬಿಟ್ಬಿಟ್ಟು ನಾವು ಹಾಕ್ಕೋಬೋದು. ಇವಾಗ ನಾವು ಇದನ್ನು ರೆಡಿ ಮಾಡಿಟ್ಟು ಪಡ್ಡು ಮಣೆಗೆ ಎಣ್ಣೆ ಹಚ್ಚಿ ಇಡೋದ್ರಾಗ 1 ನಿಮಿಷ ಆಗುತ್ತೆ. ಆವಾಗ ನಾವು ಇದನ್ನು ಪಡ್ಡು ಹಾಕ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಾವು ದೋಸೆ ಹಿಟ್ಟು, ಇಡ್ಲಿಗೆ ಹಾಕೋಂಥ ಹದ ಮಾಡ್ಕೊಂಡ್ಬಿಟ್ಟು ನಾವು ಹಾಕ್ಬೋದು. ಇವಾಗ ರೆಡಿಯಾಗಿದೆ. ಇದನ್ನು ನಾನು ಪಡ್ಡು ಮಣೆ ಇಡ್ತೀನಿ ಬನ್ನಿ. ನೋಡಿ, ಪಡ್ಡು ಮಣೆ ನಾವು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಸ್ಟವ್ ಹಚ್ಚಿಬಿಟ್ಟು ಈ ಥರ ನಾವು ಪಡ್ಡಿಗೆ ಮಣೆಗೆಲ್ಲ ನಾವು ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಕ್ಕಳಿಗೇನು ಅರ್ಜೆಂಟಾಗಿ ಎದ್ದು ನಾವು ಚಟ್ನಿ ಮಾಡ್ಬೇಕಂತ ಏನೂ ಟೈಮ್ ಇರೋಲ್ಲ. ಬೇಗನೆ ಈ ಥರ ಸ್ವೀಟ್ದೊಂದು ಮಾಡಿ ತಟ್ಟೆಗೆ ಹಾಕ್ಕೊಟ್ರೆ ಮಕ್ಕಳು ಟಿ ವಿ ನೋಡ್ಕೊಂತ ಮಕ್ಕಳು ತಿಂತಿರ್ತಾರೆ. ಇವಾಗ ನಾವು ಸ್ವಲ್ಪ ಎಣ್ಣೆ ಹಚ್ಚಿದ್ದೀವಿ. ಈಗ ನಾನು ಪಡ್ಡು ಹಾಕಿ ತೋರಿಸ್ತೀನಿ. ನೋಡಿ, ಪಡ್ಡು ಮಣೆ ಇಟ್ಟಿದ್ದಾಯಿತು. ಇವಾಗ ನಾವು ಒಂದೊಂದಾಗೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹಾಕಿದ್ರೆ ತಾನೇ ಉಬ್ಬಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಬಾಳೆಹಣ್ಣಿಂದು. ನೀವು ಯಾವಾಗೂ ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ರೆ ಮಕ್ಕಳು ಟೇಸ್ಟ್ ಕಂಡು ಹಿಡಿತಾರೆ. ಅದಕ್ಕೆ ಈ ಥರದೊಂದು ಮಧ್ಯದಾಗ ಪಡ್ಡು ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಈ ಥರದ್ದೆಲ್ಲ ನೀವು ಮಕ್ಕಳಿಗೆ ಮಾಡಿಕೊಡಿ, ಸೂಪರಾಗಿರುತ್ತೆ. ಈ ಥರ ನಾನು ಮಾಡಿದ್ದೀನಿ. ಇದು ಒಂದು ಸತಿ ನೋಡಿ ನೀವು ಟ್ರೈ ಮಾಡಿ.
ಒಂದೆರಡು ನಿಮಿಷ ಇದನ್ನು ನಾವು ಮುಚ್ಚಿಡೋಣ. 1 ಸ್ಪೂನ್ ಆಗೋಷ್ಟು ನಾವು ಇವಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಹಿಂಗೆ ಸುತ್ತ ಹಾಕಿದರೆ ಸಾಕು, ಒಂದ್ರ ಮೇಲೆ ಹಾಕ್ಬೇಕಂತ ಏನಿಲ್ಲ, ತಾನೇ ಹೋಗಿ ಎಲ್ಲದಕ್ಕೂ ಸರಿ ಹೋಗುತ್ತೆ. ಈ ಥರ ಎಣ್ಣೆ ಹಾಕಿಬಿಟ್ಟು ನಾವು ಈಗ 2 ನಿಮಿಷ ಇದನ್ನು ಮುಚ್ಚಿಡೋಣ. ನೋಡಿ ಇವಾಗ ರೆಡಿಯಾಗಿದೆ ಅಂತ ನೋಡೋಣ. ನೋಡಿ ರೆಡಿಯಾಗಿದೆ. ನಾವು ಒಂದೊಂದಾಗಿ ಹೀಗೆ ನಾವು ತಿರುಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಕ್ರಿಸ್ಪಿಯಾಗಿ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟರೆ ಮಾತ್ರ ಸಖತ್ತಾಗಿರುತ್ತೆ. ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಒಳಗಡೆ ಮಾತ್ರ ಬೆಣ್ಣೆ ಥರ ಇರುತ್ತೆ. ಮಕ್ಕಳು ಇದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈ ಥರ ಮನೆಯಲ್ಲಿದ್ದಾಗ ನೀವು ಬಾಳೆಹಣ್ಣು ವೇಸ್ಟ್ ಮಾಡೋ ಬದಲು ದೋಸೆ ಹಿಟ್ಟಿದ್ದಾಗ ಈ ಥರ ಮಕ್ಕಳಿಗೆ ಮಾಡಿಕೊಡಿ. ಇವತ್ತೇ ನೀವು ಬಾಳೆಹಣ್ಣಿದ್ರೆ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಇದು ಇನ್ನೊಂದು ನಿಮಿಷ ಆಗಲಿ. ನೋಡಿ ಇವಾಗ ನಾವು ಎಷ್ಟು ಚೆನ್ನಾಗಾಗಿದೆ ಅಂತ. 2 ಕಡೆ ಮಾತ್ರ ಕ್ರಿಸ್ಪಿಯಾಗಿ ಬೇಯಿಸಿದ್ದೀವಿ. ಇದು ತೆಗೆದುಬಿಟ್ಟು ಮಕ್ಕಳಿಗೆ ಹಾಕಿಕೊಟ್ರೆ ಸಾಕು. ಇವಾಗ ನಾನು ಈ ಥರ ಬಾಳೆಹಣ್ಣಿನ ಪಡ್ಡು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.